ನಿನಗೆ ಒಬ್ಬಕ್ಕೆ ಹೆಂಡತಿನ ಇಟ್ಕೊಂಡ ಇನ್ನೊಬ್ಬಕ್ಕೆ ನೋಡ್ಕೊಳಕ್ಕೆ ಗೊತ್ತಾಗಿಲ್ಲ ನಿನಗೆ? ಹಾಂ, ಅದು ಒಬ್ಬರನ್ನ ಬಿಟ್ಟು ಮನ್ಯಾಗನ ಒಬ್ಬೊಬ್ಬರನ್ನ ನೋಡ್ಕೊಳತ್ತಿದ್ದಿ. ಬುದ್ಧಿ ಇಲ್ಲ ನಿನಗೆ? ಹೆಂಗಸರು ಅಂದ್ರೆ ಏನು ಅನ್ಕೊಂಬಿಟ್ಟಿದ್ರಿ? ನೀನು ಆಟ ಆಡೋ ವಸ್ತು ಅನ್ಕೊಂಬಿಟ್ಟಿದ್ದೇನು? ಮೇಡಮರ, ನನ್ನ ಬಿಟ್ಬಿಡ್ರಿ, ನಂದೇನು ತಪ್ಪಿಲ್ಲ. ನಾನು ನಿಮ್ಮ ಕಾಲು ಬೀಳ್ತೀನಿ. ಇನ್ನೊಂದು ಸರಿ ನಾ ಇಂಥ ತಪ್ಪು ಮಾಡಂಗಿಲ್ರಿ. ನನ್ನ ಬಿಟ್ಬಿಡ್ರಿ. ನಾ ಇನ್ನು ಮುಂದೆ ಯಾರನ್ನೂ ನೋಡಂಗಿಲ್ಲ. ನಾನು ನನ್ನ ಹೆಂಡತಿ ನೋಡ್ಕೊಂತ ನನ್ನ ಮಗು ನೋಡ್ಕೊಂತ ಚಂದಾಗ ಜೀವನ ಮಾಡ್ತೇನೆ ರೀ. ಇನ್ನು ಯಾರ ತಂಟೆಗೂ ಹೋಗಲ್ರಿ. ನನ್ನ ಬಿಟ್ಬಿಡ್ರಿ, ನಿಮ್ಮ ಕೈ ಮುಗಿತನು. ಮಾಡೋದೆಲ್ಲ ಮಾಡಿ ಬಿಟ್ಬಿಡಂದ್ರೆ ಹೆಂಗೆ ಬಿಟ್ಬಿಡಕತ್ತಿ? ನೀನು ಸುಮ್ಮನೆ ಬಿಡಕ್ಕೆ ಆಗ್ದಿರ ಮಾತಿದು. ನಿಮ್ಮ ಕಾಲಿಗೆ ಬೀಳ್ತೇನೆ ರೀ ಮೇಡಮರ, ನನ್ನ ಬಿಟ್ಬಿಡ್ರಿ. ನನ್ನ ಮಗಳು ನನಗೆ ಹೆಂಡತಿನ ಚಂದಾಗ ನೋಡ್ಕೊಂತ ಜೀವನ ಮಾಡ್ತೇನೆ ರೀ. ಇನ್ನು ಮುಂದೆ ನಾನು ಯಾರ ಸವಾಸಕ್ಕೂ ಹೋಗಂಗಿಲ್ಲ. ನನ್ನ ಬಿಟ್ಟು ಬಿಡ್ರಿ, ನಿಮ್ಮ ಕಾಲು ಬೀಳ್ತೇನೆ ರೀ. ಯಾರ ಸವಾಸ ಹೋಗಿ ನನಗೆ ಗೊತ್ತಾದ್ರೆ, ಯಾರ ಹಂಗೆ ತೊಂದ್ರೆ ಕೊಡೋದ ನನಗೆ ಗೊತ್ತಾದ್ರೆ ನನ್ನ ತಂದು ಜೈಲಿಗೆ ಹಾಕ್ರಿ ಮೇಡಮ್ ಅವ್ರ. ನಾನು ಈ ಊರ ಬಿಟ್ಟು ಹೋಗ್ಕನ್ರಿ. ನಿಮ್ಮ ಕೈ ಮುಗಿತೀನಿ ರೀ ಮೇಡಮ್ ಅವ್ರ. ನಮ್ಮ ಸರ್ ಬರಲಿ, ಅವ್ರು ಬಂದ ಮೇಲೆ ಮಾತಾಡ್ತಾನೆ. ನೋಡೋಣ ಅವ್ರು ಏನಂತ ಕೇಳಿ ಆಮೇಲೆ ನಿನಗೆ ಏನನ್ನೋದು ಹೇಳ್ತಾನೆ ನಾನು. ಸರಿನಾ? ಟಮಾಟ ಇಲ್ಲೇ ಕುಂತಿದ್ರು. ಇನ್ನು ಮುಂದೆ ಮಂದಿ ಹೆಣ್ಮಕ್ಳನ್ನ ಅಕ್ಕ ತಂಗಿ ಅನ್ಕೋತೇನೆ ರೀ. ಇನ್ನು ಮುಂದೆ ಯಾರನ್ನೂ ಕಣ್ಣೀತಿ ಕೂಡ ನೋಡಂಗಿಲ್ಲ ರೀ. ನಾ ಇವ್ರನ್ನ ಬಿಟ್ಟು ಹೋಗ್ಬಿಡ್ತೇನೆ. ನನ್ನ ಬಿಟ್ಬಿಡ್ರಿ ಮೇಡಮ್ ಅವ್ರ, ನಿಮ್ಮ ಕೈ ಮುಗಿತಾನೆ. ನನ್ನ ಬಿಟ್ಟು ಬಿಡ್ರಿ. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಿಲ್ಲ. ಸರ್ ಬರೋವರೆಗೂ ಕುಂದ್ರ ಅಂತ ಹೇಳಿದ್ದೆ ಇಲ್ಲ. ಅಲ್ಲಿ ಕುಂದ್ರು ಸುಮ್ಮನೆ. ಅವ್ರು ಬಂದಾಗ ಕೇಳಿ ಏನು ಮಾಡ್ಬೇಕನ್ನೋದ್ರೆ ಡಿಸೈಡ್ ಮಾಡ್ತೇನೆ ನಾನು. ಆದ್ರಿ ಮೇಡಮ್ ಅವ್ರ, ಆದ್ರಿ. ನಾನು ತಪ್ಪು ಮಾಡಿಬಿಟ್ನಿ. ಅದು ಮಾಡೋಕಿನ ಮುಂಚೆ ಗೊತ್ತಿರ್ಬೇಕು. ಮಾಡಿ ಆದ್ಮೇಲೆ ತಪ್ಪು ಮಾಡಿ ಅನ್ನೋದಲ್ಲ. ಮಾಡೋಕಿನ ಮುಂಚೆ ಎಲ್ಲ ಯೋಚನೆ ಮಾಡಿ ಆಮೇಲೆ ಮಾಡ್ಬೇಕು. ಅಲ್ಲೇ ಕೂತ್ಕೋ. ದೇವ್ರ, ನನಗೆ ಯಾಕಿಂತ ಶಿಕ್ಷೆ ಕೊಟ್ಬಿಟ್ಟು? ನಾನು ಏನು ತಪ್ಪು ಮಾಡೀನಿ? ನಾನು ಏನು ದ್ರೋಹ ಮಾಡೀನಿ ಯಾರಿಗಾದ್ರು? ಆದರೂ ನಾನು ಈ ರೀತಿ ಮಾಡಬಾರ್ದಾಗಿತ್ತು. ನನ್ನ ಹಿಂದಿಗೆ ನಾನು ಮೋಸ ಮಾಡಿರಲ್ಲ. ಅದಕ್ಕೆ ದೇವ್ರು ನನಗೆ ಹಿಂಗೆ ತಕ್ಕ ಶಿಕ್ಷೆ ಕೊಟ್ಟಾನೆ. ಇನ್ನು ಮುಂದೆ ನಾನು ಯಾರನ್ನ ನೋಡಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಮರ್ಯಾಗ ಇರ್ತಾನೆ. ನನ್ನ ಹಿಂದಿ ಮಗುನ ನೋಡ್ಕೊಂತ. ದೇವ್ರ, ನನಗೆ ಬಿಡುಗಡೆ ಆಗುವಂಗೆ ಮಾಡಪ್ಪ. ನಾನು ಹಿಂಗೆ ಮಾಡಬಾರ್ದಾಗಿತ್ತು. ನನ್ನ ಹೆಂಡತಿಗೆ ನಾನು ಏನು ಕಡಿಮೆ ಮಾಡಿದ್ನಿ? ಆಗ ಬೇಕು ಬಾಡೋದನ್ನೆಲ್ಲ ತಂದು ಕೊಡ್ತಿದ್ನಿ. ಆ ಕೇಳೋಕಿನ್ನ ಮುಂಚೆನ ಎಲ್ಲ ಆಕೆ ಮುಂದೆ ತಂದು ಇಡ್ತಿದ್ನಿ. ಆದರೆ ನನಗೆ ಇಂಥ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬರ್ಲಿಕ್ಕೆ ಚಂದಾಗ ಕೇಳ್ತಾನಕಿನ. ಅಲ್ಲಿ ಮಂದಿ ಮುಂದೆ ನನ್ನ ಹಿಂದಿ ಮರ್ಯಾದೆ ತೆಗಿಬಾರ್ದು ಅಂತೇಳಿ ಸುಮ್ಮನೆ ಆದ್ನಿ. ಇಲ್ಲಿ ಏಕಿನ ಚಂದಾಗ ತಾಡಿಸ್ತಾನಕಿನ. ರಾಜಿ, ಇನ್ನು ನಿನಗೆ ಬರ್ಬೇಕಂತ ಅನ್ಸತ್ತಿಲ್ಲನ? ಕರೆದಿದ್ದು ಕಿವಿ ಕೇಳಿಸ್ವಾತಾರ? ಎಷ್ಟೊತ್ತ ನಿನಗೆ ಅಲ್ಲಿಂದ ಇಲ್ಲಿಗೆ ಬರಾಕ? ನಾನು ಬಂದು ಇಷ್ಟೊತ್ತಾತ, ಇನ್ನೂ ಬರೋಕ್ಕಾಗವಲ್ತು ನಿನಗೆ? ಬರ್ತೀಯೇನಲ್ಲ ನಿಂದಿರ್ತೀಯ ನಿನ್ನ? ಹಾಂ ರೀ, ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಾರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳತ್ತೀನಿ. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ರು ವ್ಯೂಸ್ ಕಡಿಮೆನೇ ಬರ್ತಾವೆ, ಹಾಗಾಗಿ ಕೇಳ್ತಾ ಇರೋದಷ್ಟೇ. ಹಾಗೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿಲ್ಲ ತವರೂರು ಬರ ಐತಿ, ಅದನ್ನು ಕೂಡ ನೋಡಿರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ. ಒಬ್ಬರು ಸಿಸ್ಟರ್ ಹೇಳಿದ್ರು ಟೈಟಲ್ಗೂ ಮತ್ತು ಅಂದರೆ ನೀವು ಹಳ್ಳಿ ರೈತನ ಬಡ ಜೀವನದ ಕಥೆ ಅಂತ ಟೈಟಲ್ ಇಟ್ಟಿರಿ. ಈ ಕತೆಗೂ ಆ ಟೈಟಲ್ಗೂ ಏನು ಮ್ಯಾಚ್ ಆಗತ್ತಿಲ್ಲ ಅಂಥೇಳಿ ಅಂದರು. ಹೌದು, ಅದು ನೀವು ಇವಾಗಲೇ ನೋಡಿದ ತಕ್ಷಣ ಗೊತ್ತಾಗಲ್ಲ. ಮುಂದೆ ನೋಡ್ತಾ ಹೋಗಿ ನಿಮಗೆ ಆ ಟೈಟಲ್ಗೆ ಇರುವಂಥದ್ದು, ಆಮೇಲೆ ಅದು ಸೀರಿಯಲ್ ಯಾವ ರೀತಿ ಇದೆ ಕತೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಇವಾಗ ಅದು ಬರಲ್ಲ ಅಂದ್ರೆ ನೋಡೋಕೆ ಚೇಂಜ್ ಎಪಿಸೋಡ್ಗಳು ಇರ್ತಾವೆ, ಅದನ್ನು ಕೂಡ ಎಲ್ಲ ನೋಡಬೇಕಾಗ್ತತಿ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರೋದಷ್ಟೇ. ಅಂದರೆ ಎಪಿಸೋಡ್ಗಳು ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗ್ತೈತಿ. ಅಂದರೆ ಮುಂದಿನ ಭಾಗದಲ್ಲಿ ನಿಮಗೆ ಅದು ಗೊತ್ತಾಗ್ತೈತಿ ಯಾವ ರೀತಿ ಇದು ಹಳ್ಳಿ ಕಥೆನ ಆಯಿತು ಅಥವಾ ರೈತಂದ ಬಡ ಜೀವನದ ಕಥೆನ ಆಯಿತು ಇಲ್ವೋ ಅಂತೇಳಿ ನಿಮ್ಗೆ ಮುಂದೆ ಗೊತ್ತಾಗ್ತೈತಿ. ಒಂದೊಂದು ರೀತಿ ಒಂದೊಂದು ಎಪಿಸೋಡ್ಗಳು ಬರ್ತಿರ್ತಾವೆ. ಸೊ ನೀವೆಲ್ಲನೂ ನೋಡ್ಬೇಕಾಕತಿ, ಎಲ್ಲನೂ ಇಷ್ಟಪಡ್ಬೇಕಾಕತಿ. ಒಂದೊಂದ್ರಾಗ ಕಾಮಿಡಿ ಇರ್ತೈತಿ, ಒಂದೊಂದ್ರಾಗ ಹೊರರ್ ಇರ್ತೈತಿ, ಒಂದೊಂದ್ರಾಗ ಈ ರೀತಿ ಒಂದೊಂದು ಇರ್ತೈತಿ. ಸೊ ಪ್ಲೀಸ್ ಎಲ್ಲನೂ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನ್ನ ಮ್ಯಾಗ ಇರ್ತದೆ ಅಂತ ಅನ್ಕೊಂಡೆ ನಾನು ಮಾಡಕತ್ತನ. ಆಮೇಲೆ ಇನ್ನೊಂದು ನೊಂದ ಹೆಣ್ಣಿನ ಕತೆ, ಅದನ್ನು ಅಲ್ಲೇ ಸ್ಟಾಪ್ ಆಗಿತ್ತು. ಸೊ ಅದನ್ನು ಕೂಡ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅದು ಬರುತ್ತೆ, ಸೊ ಇದು ಬರುತ್ತೆ. ಎರಡನ್ನೂ ನೋಡಿ ಎರಡಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತಾಯಿಲ್ಲದ ತಬ್ಬಲಿ ಕೂಡ ಹಾಕ್ತೀನಿ. ಇವಾಗ ಈ ವಿಡಿಯೋಸ್ನೇ ನಾಲ್ಕು ಹಾಕ್ತಾ ಇರೋದ್ರಿಂದ ಹಾಕೋಕೆ ಆಗ್ತಾಯಿಲ್ಲ. ಆಮೇಲೆ ಸೊ ಇವಾಗ ವರಮಹಾಲಕ್ಷ್ಮಿ ಪೂಜೆ ಬಂತು, ಹಾಗೆ ಇದೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಇಲ್ಲಿ ಎಲ್ಲ ಅಡ್ಡಾಡಿದ್ರಿರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ತುಂಬ ಜನ ಹೇಳಿದರು ಟೈಟಲ್ಗೆ ಅದಕ್ಕೆ ಕಾಂಬಿನೇಷನ್ ಅಂದರೆ ಕತೆಗೆ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅಂತ ತುಂಬ ಜನ ಹೇಳಿರೋದಕ್ಕೆ ಇದನ್ನು ನಾನು ಮಾತಾಡಬೇಕಾಗಿ ಬಂತು. ಸೊ ಅದಕ್ಕಾಗಿ ಹೇಳ್ತಾ ಇರೋದಷ್ಟೇ. ಮಾತಾಡಿದ್ದೀನಿ ಅಂತೇಳಿ ಅದಕ್ಕೂ ಕೂಡ ನೀವು ಜಾಸ್ತಿ ಮಾತಾಡು ಅಂತೇಳಿ ಅನ್ನಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಇರೋದನ್ನು ಹೇಳಬೇಕಾಗಿತ್ತು. ಯಾಕಂದರೆ ನಾನು ಲೈವ್ ಬರಲ್ಲ, ಲೈವ್ ಬಂದಾಗ ಹೇಳ್ಬೇಕಂದ್ರೆ ನಾನು ಲೈವ್ ಬರಲ್ಲ. ಸೊ ಹಾಗಾಗಿ ವಿಡಿಯೋದಲ್ಲಿ ನಾನು ಹೇಳಬೇಕು ಅಂಥೇಳಿ ಹೇಳಕತ್ತೀನಿ. ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಬಂದ ನಾನು ಪದೇ ಯಾವಾಗ ಮಾತಾಡೋಂಗಿಲ್ಲ. ಸೊ ಲಾಸ್ಟ್ಗೆಲ್ಲ ಬರ್ತಾನಿಲ್ಲ, ಫಸ್ಟ್ಗೆಲ್ಲ ಬರ್ತಿದ್ನಿ. ಇವತ್ತು ವಿಡಿಯೋ ಮಾಡ್ಬೇಕಾದ್ರೆ ಸೆಂಟ್ರ್ ಬಂದೀನಿ. ಯಾಕಂದ್ರೆ ನೀವು ಕೇಳಿಸ್ಕೊಳ್ಳಿ ಈ ಮಾತು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಕಥೆನ ನೋಡಿರಿ, ನಿಮ್ಗೆ ಗೊತ್ತಾಗತ್ತಿ ಯಾವ ರೀತಿ ಐತೆ ಅಂತೇಳಿ. ಇನ್ನೂ ಮುಂದೆ ಇದು ಬರ್ತಾ ಇವಾಗಿಂದ ಇದು ಇಷ್ಟೇ ಮುಗೀತು, ಮುಂದಿನ ಯಾವ ರೀತಿ ಐತೆ ಅಂತೇಳಿ ನೀವು ನೋಡಿದ್ರೆ ಅರ್ಥ ಆಗ್ತತಿ. ನೋಡಿರಿ, ನಿಮ್ಗೆ ಗೊತ್ತಾಗ್ತತಿ ಅಂತ ಹೇಳ್ತಾ ಬರೀ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾರು ಪ್ಲೀಸ್ ಅನ್ನೋದಕ್ಕೆ ಹೋಗಬೇಡಿ ಜಾಸ್ತಿ ಮಾತಾಯಿತು ಅಂತ ಹೇಳಿ. ಯಾಕಂದರೆ ಹೇಳಬೇಕು ಅಂತ ಅನಿಸ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಪದೇ ನೀವು ಕೇಳಿ ಕಮೆಂಟ್ ಮಾಡಿರೋದಕ್ಕೆ ಕಮೆಂಟ್ ಮುಖಾಂತರ ತಿಳಿಸೋ ಬದಲಿ ನಾನು ಇವಾಗ ನಿಮಗೆ
ವಿಡಿಯೋದಲ್ಲೇ ಹೇಳಿದ್ರಾಯ್ತಂತ ಹೇಳಕತ್ತೀನಿ. ಈ ರೀತಿ ವಿಡಿಯೋ ಮಾಡಬೇಡ ಅಂತ ತುಂಬ ಜನ ಹೇಳಿದ್ರು. ಬಟ್ ಎಲ್ಲ ಜೀವನದಲ್ಲಿ ಎಲ್ಲ ಥರನೂ ಇರುತ್ತಲ್ಲ. ಸೊ ಹಾಗಾಗಿ ಇರಲಿ, ಇದೊಂಥರ ಜನಗಳಿಗೆ ಈ ರೀತಿನೂ ಮಾಡಿದ್ರೆ ಯಾವ ರೀತಿ ಅವ್ರಿಗೆ ಮುಂದೆ ಕಷ್ಟ ಬರುತ್ತೆ ಅನ್ನೋದನ್ನು ತೋರಿಸ್ಬೇಕು ಅಂತ ತೋರಿಸಿದ್ದೀನಿ ಅಷ್ಟೇ. ಅಂದರೆ ಇವಾಗ ತಪ್ಪು ಮಾಡ್ತಾರಲ್ಲ, ತಪ್ಪು ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಸಿಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಇನ್ನು ಮುಂದೆ ಈ ರೀತಿ ಅವರು ಮಾಡಬಾರ್ದು ಅನ್ನೋದಷ್ಟೇ ಇದರಲ್ಲಿರೋದು. ಆದರೆ ಈ ರೀತಿ ಜನಗಳು ಮಾಡಬಾರ್ದು ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಳ್ರಿ, ಯಾಕ್ರಿ ಅಷ್ಟು ಜೋರು ಕರಿಯಾಕತ್ತೀರಿ? ನನ್ನ ಮೇಲೆ ಏನಾರ ಸಿಟ್ಟೈತೆ ನಿಮ್ಗೆ? ನಾನು ನಿನಗೆ ಏನು ಕಡಿಮೆ ಮಾಡಿದ್ನಿ ರಾಜಿ? ಏನು ಕಡಿಮೆ ಮಾಡಿದ್ನಿ? ತಿನ್ನೋದ್ರ ಕಡಿಮೆ ಮಾಡಿದ್ನಿ, ಉಣ್ಣೋದ್ರ ಕಡಿಮೆ ಮಾಡಿದ್ನಿ, ಹಾಕೋದು ಬಟ್ಟಿದ್ರ ಕಡಿಮೆ ಮಾಡಿದ್ನು, ನಿನಗೆ ಬಂಗಾರದಾಗ ಕಡಿಮೆ ಮಾಡಿದ್ನಿ, ಎದ್ರಾಗ ಕಡಿಮೆ ಮಾಡಿದ್ನಿ ನಾನು ನಿನಗೆ? ಹೇಳು. ಹಾಂ, ನೀನು ಬೇಡ ಅಂದ್ಕೊಳ್ಳಿ, ಈಗ ನನಗೆ ಮಕ್ಕಳು ಬೇಡ ಅಂತ ಹೇಳ್ಕೊ ಅಂದ್ಕೊಳ್ಳಿ, ಆಯಿತು, ನಿನ್ನ ಇಷ್ಟ ನನ್ನ ಇಷ್ಟ ಅಂತೇಳಿ ಉಳಿದ್ನಿ. ಹಾಂ, ನೀನು ಪ್ರತಿಯೊಂದು ಏನು ಹೇಳೋದಕ್ಕಿಂತ ಮುಂಚೆನೂ ನಾನು ನಿಂಗೆ ತಂದು ಕೊಡ್ತಿದ್ನಿ. ಅಷ್ಟೇ ಅಂದ್ರೂ ನನ್ನ ಮೇಲೆ ನಿನಗೆ ಪ್ರೀತಿ ಯಾಕೆ ಬರಲಿಲ್ಲ? ನನ್ನ ಮ್ಯಾಗ ಬರೋದು ಬಿಟ್ಟು ಅವನ ಮ್ಯಾಗ ಹೆಂಗೆ ಪ್ರೀತಿ ಬಂತು ನಿನಗೆ? ನಾನು ಏನು ಅಂತ ತಪ್ಪು ಮಾಡಿದ್ದಾನೆ ಹೇಳು? ಅಲ್ಲಿ ಎಲ್ಲರ ಮುಂದೆ ಕ್ಷಮಿಸಿದಂಗೆ ನಾಟಕ ಮಾಡಿ ಇಲ್ಲಿ ಬಂದು ಕೇಳಾಕತ್ತಾನಂತೆ ಅನ್ಕೋಬೇಡ. ಅಲ್ಲೇ ಕೇಳ್ಬೇಕು ಅನ್ಕೊನಿ. ಎಲ್ಲರ ಮುಂದೆ ನೀನು ಮರ್ಯಾದೆ ಹೋಗ್ಬಾರ್ದಂತ ಇಲ್ಲಿ ಬಂದು ಕೇಳಾಕತ್ತಾನ. ಈಗ ಹೇಳ್ತೀಯೋ ಏನಿಲ್ಲೋ ಅಷ್ಟೇ ಹೇಳಿ. ನನಗೆ ಯಾಕೋ ನಿನ್ನ ಮುಖ ನೋಡೋಕೆ ನನಗೆ ಅಸಹ್ಯ ಆಗತ್ತೆ ರಾಜಿ. ನೀ ನನಗೆ ಈ ರೀತಿ ಮೋಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕನಸು ಮನಸ್ಸನಾಗ ಅಂದ್ಕೊಂಡಿರ್ಕಿಲ್ಲ ನನ್ನ ಹೆಂಡತಿ ನನಗೆ ಈ ರೀತಿ ಮೋಸ ಮಾಡ್ತಾಳ. ಅಯ್ಯೋ ದೇವ್ರಿ, ಯಾಕಪ್ಪ ನನಗೆ ಇಂಥ ಶಿಕ್ಷೆ ಕೊಟ್ಟು ಅನ್ನೋಂಗೆ ಆಗಕತ್ಬಿಟ್ಟತ್ ನನಗೆ. ಅಲ್ಲ, ನಿನಗೆ ನಾನು ಏನು ಕಡಿಮೆ ಮಾಡಿದ್ನಿ ರಾಜಿ? ಏನು ಕಡಿಮೆ ಮಾಡಿದ್ನಿ? ಅಯ್ಯೋ ರೀ, ನನ್ನ ತಪ್ಪಾಗಿದ್ರಿ. ನಾನು ಹೇಳಕತ್ತೇನಲ್ಲ, ನಾನು ಅವಾಗ ಏನಾಗಿತ್ತು ನನಗೆ ಗೊತ್ತಿಲ್ಲ ರೀ. ಅವನು ಏನೋ ತಂದು ಕೊಟ್ಟಿದ್ದ, ಅದನ್ನ ಒಂದ್ಸರಿ ಅದೇ ಏನು ಅಂತಾರಲ್ರಿ, ಅದು ಯಾವುದೋ ಪಾಯಸ ತೊಗೊಂಬಂದಿದ್ದ. ಆ ಪಾಯಸನ ನಾನು ಕುಡಿದು ಬಿಟ್ಟಿದ್ನಿ. ಅದನ್ನು ಕುಡಿಯೋ ನಂತರ ಅಂದ್ರೆ ನನಗೆ ಅವ್ನ ಮ್ಯಾಗ ಪ್ರೀತಿ ಬಂತ್ರಿ. ಒಂದೆರಡು ಸರಿ ನಾನು ಇಲ್ಲನ ಅಂತ ಹೇಳಿದ್ದೆ ಅವಂಗೆ. ಅದನ್ನ ಏನು ಕುಡಿದ್ನೋ ಬಿಟ್ಟನೋ ಗೊತ್ತಿಲ್ಲ, ಅದ್ರಾಗ ಏನು ಮಾಡಿಸಿದ್ದೋ ಬಿಟ್ಟಿದ್ದೋ ಗೊತ್ತಿಲ್ಲ. ಅದನ್ನು ಕುಡಿದ ಮೇಲೆ ನನಗೆ ಅವ್ನ ಮ್ಯಾಗ ಪ್ರೀತಿ ಬಂತು. ಅವನ್ನ ನಾನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ನಾನೇನು ಬೇಕಂತ ಅವನ ಪ್ರೀತಿ ಮಾಡಿಲ್ರಿ. ಅದು ಹೌದು, ಹಂಗೆ ತಂದು ಹಾಕಿದ ಮೇಲೆ ನನಗೆ ಅವನ ಮ್ಯಾಗ ಪ್ರೀತಿ ಆಗಿದ್ದೆ. ನಾನು ಇಷ್ಟ ಬಿಡ್ಬೇಕಂತ ಅಂದ್ಕೊಂಡ್ರು ನಾನು ತಪ್ಪು ಮಾಡೋದನ್ನಂತ ಕೇಸ್ ಅನ್ಕೋತಿದ್ನಿ ನಿಮ್ಮ ಅಕ್ಕ ನೋಡಿದಾಗೆಲ್ಲ. ಆದರೆ ಮತ್ತು ಅವ್ನು ಏನನ್ನ ನನ್ನ ಮುಂದೆ ಹೋಗಿ ಹೇಳಿದ್ರೆ ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂದಿದ್ರೆ ಮತ್ತು ಮರನೇ ದಿನ ಏನಾದರೂ ತಿನ್ನೋಕ್ಕಾದ್ರೆ ತೊಗೊಂಬರ್ತಿದ್ದ. ನಾನು ಹೌದು ಬಿಡು ಅಂತ ಎಷ್ಟು ನಾನು ಪ್ರೀತಿ ಮಾಡೋ ಹುಡುಗ ಅಂತ ತಿನ್ನಕ್ಕೆ ತೊಗೊಂಬರ ನಾನು ತಿಂದ್ಬಿಟ್ನೆ ಅಂದ್ರೆ ಮತ್ತು ನನಗೆ ನಿಮ್ಮ ಮೇಲಿರೋ ಪ್ರೀತಿನ ಕಡಿಮೆ ಆಗಿಬಿಡ್ತಿದ್ರಿ. ಹೀಗಾಗಿ ನಾನು ಅವನ್ನ ಪ್ರೀತಿ ಮಾಡುವಂಗಾದ್ರಿ. ನನ್ನನ್ನು ಕ್ಷಮಿಸ್ಬೇಡಿ. ನಾನೇನು ಬೇಕು ಅಂತ ಇದನ್ನು ತಪ್ಪು ಮಾಡಿಲ್ಲ ರೀ. ಅವ್ನು ಹಂಗೆ ಮಾಡಿರೋದಕ್ಕೆ ನಾನು ಹಂಗೆ ಮಾಡಿರೋದಷ್ಟೇ. ಈಗ ನಿಮಗೆ ನನ್ನ ಹಂಗೆ ಮಾಡಿದ್ರೆ ನೀವು ಹಂಗೆ ಮಾಡ್ತಿದ್ರಿ ಇಲ್ಲೋ? ಹೇಳ್ರಿ. ನೋಡ್ರಾಜಿ, ಇದನ್ನೆಲ್ಲ ನನಗೆ ಹೇಳೋದು ಬರಬೇಡ. ನನಗೆ ಇವಾಗ ನಿನ್ನ ಮ್ಯಾಗ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದತಿ. ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗದು ಬಿಟ್ಟತಿ. ನನ್ನ ಹೆಂಡತಿ ನಾನು ಎಷ್ಟು ಪ್ರೀತಿ ಮಾಡಿ ಇಷ್ಟೆಲ್ಲ ತಂದು ಕೊಟ್ಟರು ನಾನು ಬೇಡ ಅಂತ ಕೇಸ ನನ್ನನ್ನು ನೀನು ತಿರಸ್ಕರಿಸಿ ಅವನು ಪ್ರೀತಿ ಮಾಡೋಂಗೆ ಆಗಿಬಿಟ್ಟಿಲ್ಲ ನೀನು. ಹಾಂ, ಅವನು ಪ್ರೀತಿ ಮಾಡುವಷ್ಟ ಮುಂದುವರೆದು ಬಿಟ್ಟಿನಿ. ಅಂದರೆ ನಾನು ನಿನಗೇನು ದ್ರೋಹ ಮಾಡೀನಂತದ ಹೇಳ? ನಾನು ಏನು ದ್ರೋಹ ಮಾಡೀನಿ ನಿನಗಂತದ? ಇಲ್ರಿ, ನೀವು ನನಗೇನು ದ್ರೋಹ ಮಾಡಿಲ್ಲ. ನಾನು ನಿಮಗೆ ದ್ರೋಹ ಬಗ್ದನ್, ನಿಮ್ಮನ್ನು ನಂಬಿಸಿ ಮೋಸ ಮಾಡಿದನು. ನನಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ. ಆಯ್ತು ರೀ, ನನಗೆ ನಿಮ್ಮ ಮುಂದೆ ಎಲ್ಲ ಹೇಳೇನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಅಂದ್ರೆ ನಿಮಗೆ ನನ್ನ ಜೊತೆ ಸಂಸಾರ ಮಾಡ್ಬೇಕನ್ಸಿದ್ರೆ ಮಾಡಿರಿ, ಇಲ್ಲ ಅಂದರೆ ನನ್ನನ್ನು ಬಿಟ್ಟು ನೀವು ನಿತ್ಯನ ಜೊತೆ ಚೆನ್ನಾಗಿರ್ರಿ. ನಾನು ತಪ್ಪು ಮಾಡಿದ್ಕ ದೇವ್ರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಅನ್ಕೊಂಡೆ. ನಾನು ಇಲ್ಲಿಂದ ಹೊಂಟೋಗ್ತೀನಿ. ಮಾಡೋದೆಲ್ಲ ಮಾಡಿ ಹೋಗ್ತಾರಂದ್ರೆ ಯಾರು ನಿನ್ನ ಈ ಮಾತನ್ನ ನಂಬಂಗಿಲ್ಲ. ಹಾಂ, ನಾಟಕಗಳು ಚಂದ ಆಡ್ತಿದ್ದಿ ಬಿಡು. ನಾನು ಅಂದ್ಕೊಂಡಿರ್ಕಿಲ್ಲ ನನ್ನ ಹೆಂಡತಿಗೆ ಏನೂ ಗೊತ್ತಾಗಿಲ್ಲ. ನನ್ನ ಹೆಂಡತಿ ದೇವತೆ. ಅವರಪ್ಪ ತೀರ್ಕೊಂಡ್ರೆ ನಾ ಎಷ್ಟು ಚಂದ ಬೆಳೆಸಿದ ಅವರಮ್ಮ ಅಂತ ಕೆಲಸ ನಾನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ನಿನಗೆ ಗೊತ್ತೈತೇನ? ನೀನು ಒಂದು ಸಲ ನೋಡಿದ್ಕೊಳ್ಳಿ ಅಂದ್ರೆ ಮನೆಗೆ ಬಂದಾಗ ನೋಡಕ್ಕೆ ಬಂದು ನಾನು ನಿನ್ನ ಪ್ರೀತಿ ಮಾಡಿಲ್ಲ. ಮನೆಗೆ ಬಂದ್ಕೊಳ್ಳಿ ಅಂದ್ರೆ ಒಂದೇ ಸರಿ ನಿನ್ನ ನೋಡಿದ್ದು, ಆವಾಗ ನೀನು ನನಗಿಷ್ಟ ಅದು. ಯಾಕೆ ಹೇಳು? ನಿಮ್ಮಮ್ಮ ನಿನ್ನ ಬಗ್ಗೆ ಹೇಳಿರೋದು ಕೇಳಿ ನನಗೆ ಅಷ್ಟು ನಿನ್ನ ಮ್ಯಾಗ ಪ್ರೀತಿ ಬಂತು. ನೀನು ನೋಡಿದ ಕೂಡಲೇ ನನಗೆ ಪ್ರೀತಿ ಹುಟ್ಕೊಂತ. ಹೌದು, ಈ ಹುಡುಗಿನ ಅನ್ಕೊಂಡಂಗೆ ಅದಾಳು, ನನ್ನ ಜೊತೆ ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡೆ ನಿನ್ನ ಪ್ರೀತಿ ಮಾಡಿ ಮದುವೆ ಆದ್ನಿ. ಆದರೆ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತೇಳಿ ನಾನು ಅನ್ಕೊಂಡಿರ್ಕಿಲ್ಲ. ನನ್ನಲ್ಲಿ ಏನು ಕಡಿಮೆ ಆಗೈತಿ? ತಲೆಯಾಗ ಕೂದಲಿಲ್ಲ ಅನ್ನೋದು ಬಿಟ್ರೆ ಏನು ಕಡಿಮೆ ಆಗೈತಿ ನನಗೆ? ಹೇಳು ರಾಜಿ, ಹೇಳು. ಹೌದ್ರಿ, ಈ ಥರ ಎಲ್ಲ ನಾಟಕ ಆಡಕ್ಕೆ ಹೋಗ್ಬೇಡ ನೀನು. ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ನೀನ ಮಾಡ್ಕೊಳ್ಳೋದು ಇದನ್ನೆಲ್ಲ ನೋಡಿ ನನ್ನ ಮನಸ್ಸು ಏನು ಕರಗಂಗಿಲ್ಲ. ಏನು ಇದು ನಾಟಕ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಹೊರಗೆ ಮಂದಿ ಮುಂದೆ ಮರ್ಯಾದೆ ಹೋಗ್ಬಾರ್ದಂತ ಒಳಗೆ ಕರ್ಕೊಂಬಂದ ಈ ರೀತಿ ನಿನಗೆ ಅನ್ನಕತ್ತಾರಂತೇಳಿ ನೀ ಅನ್ಬೋದು. ಆದ್ರೆ ನಿನ್ನ ಮೇಲೆ ನಿನಗೆ ಇನ್ನೂ ಎಷ್ಟು ಪ್ರೀತಿ ಐತೆ ಅಂತೇಳಿ ಇದ್ರಾಗ ನಿನಗೆ ಅರ್ಥ ಆಗ್ತದೆ ಏನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದರೆ ಇಷ್ಟು ದಿನ ಇದ್ದಿದ್ದು ಪ್ರೀತಿ ಇವಾಗ ನಿನ್ನ ಮೇಲೆ ಇಲ್ಲ ಅಂತ ಅನ್ಸತ್ತೆ ನನಗೆ. ಏನೋ ಗೊತ್ತಿಲ್ಲ, ನೀನು ನೋಡಿದ್ರೆ ನಮ್ಮ ಮೈಯೆಲ್ಲ ಉರಿಯಾಕತ್ಬಿಟ್ಟೆ ನನಗೆ. ಅಯ್ಯೋ ದೇವ್ರಿ, ನಾನು ಹಿಂಗೆ ಮಾಡಬಾರ್ದಾಗಿತ್ತು.
ನಾನು ಹಿಂಗೆ ಮಾಡಬಾರ್ದಾಗಿತ್ತು. ನಾನು ಮಾಡಿರೋ ತಪ್ಪಿಗೆ ನನಗೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟಾನ. ಈ ರೀತಿ ಹೇಳ್ತಾನಂತ ಕೇಸ ನೀ ಏನಾದರೂ ಅನ್ಕೋಬೋದು. ನನಗೆ ಯಾಕೋ ನಿನ್ನ ಜೊತೆ ಸಂಸಾರ ಮಾಡೋಕ್ಕೆ ಇಷ್ಟ ಆಗವಲ್ದು ರಾಜಿ. ಇಷ್ಟೆಲ್ಲ ನೀ ಮಾಡಿರೋ ಮೋಸಕ್ಕೆ ನನಗೆ ನಿನ್ನ ಕಂಡ್ರೆ ಮೈ ಎಲ್ಲ ಉರಿಯಾಕತ್ತೈತಿ. ಅವ್ನು ನಿನಗೆ ಮೋಸ ಮಾಡಿ ನಿನ್ನ ಪ್ರೀತಿ ಮಾಡಿದ್ದು ಅಥವಾ ನೀನು ನನಗೆ ಮೋಸ ಮಾಡ್ಬೇಕಂತ ಅವನು ಇಷ್ಟಪಟ್ಟಿರೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ನಿ, ನೀನು ಕೇಳೋಕ್ಕಿಂತ ಮುಂಚೆ ಎಲ್ಲ ತಂದು ಕೊಡ್ತಿದ್ನಿ. ನೀನು ಏನೇ ಕೇಳ್ತಿದ್ರು ನಾನು ಹೆಂಗೆ ತಂದು ಕೊಡ್ತಿದ್ನಿ. ನಿನಗೆ ಒಂದು ಈಟಿರೋ ಕೆಲಸ ಹತ್ತಿರ ನಿನಗೆ ಬ್ಯಾಸರ ಆಕತ್ತಂತ ಹೇಳಿ ನಾನೇ ಎಲ್ಲ ಮಾಡ್ತಿದ್ನಿ. ನಿನಗೆ ತಿನ್ನಕ್ಕೆ ತಂದು ಕೊಡೋದು ಎಲ್ಲ ಮಾಡ್ತಿದ್ನಿ. ಏನು ಕಡಿಮೆ ಮಾಡಿದ್ನಿ ನಿನಗೆ? ಏನು ಕಡಿಮೆ ಮಾಡಿದ್ನಿ? ಹೌದ್ರಿ, ನೀವೇನು ಕಡಿಮೆ ಮಾಡಿರಲಿಲ್ಲ ನನಗೆ. ಆದ್ರೆ ನಾನು ನಿಮಗೆ ಮೋಸ ಮಾಡಿಬಿಟ್ಟೆ. ನಿಮಗೆ ಮೋಸ ಮಾಡಿಬಿಟ್ನಿ ರೀ. ನಿಮಗೆ ಮೋಸ ಮಾಡೀನಿ. ನನ್ನ ತಪ್ಪಾಯ್ತು. ನನಗೆ ಕ್ಷಮಿಸ್ಬೇಡ್ರಿ, ನನಗೆ ಕ್ಷಮಿಸ್ಬೇಡಿ ಅಂತ ಕೇಳೋದಕ್ಕೂ ನನಗೆ ಬಾಯಿ ಬರ್ತಾ ಇಲ್ಲ ರೀ. ಬರ್ತಾ ಇಲ್ಲ. ಅಯ್ಯೋ ದೇವರೇ, ನನಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಆಯಿತು ರೀ, ನನ್ನ ಬಿಟ್ಟು ನೀವು ನಿತ್ಯನ ಜೊತೆ ಜೀವನ ಮಾಡಿ. ನಾನೆಲ್ಲಾದರೂ ಕೆರೆನ ಬಾವಿನ ನೋಡ್ಕೋತೀನಿ. ಹಾಂ, ಯಾಕೆ ಎಲ್ಲ ತಂದು ನನ್ನ ಮೇಲೆ ಇಡಾಕನ? ನಿಮ್ಮ ಅವ್ವಾಗ ಮಾತು ಕೊಟ್ಟು ನಿನ್ನ ಕರ್ಕೊಂಬಂದನ ನಾನು ಮದುವೆ ಆದ್ಮೇಲೆ ಚಂದಾಗ ನೋಡ್ಕೋತೇನೆ ಅಂತ ಹೇಳಿ. ಆದ್ರೆ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಕಿಲ್ಲ. ನಾನು ಹೋಗಿ ನಿಮ್ಮ ಮನೆಗೆ ನಿನ್ನ ಬಿಟ್ಟು ಬರ್ತೇನೆ. ನೀನು ಅಲ್ಲೇ ಇರು. ನನಗೆ ಯಾವಾಗ ನೀನು ನೋಡ್ಬೇಕಂತ ಅನ್ಸುತ್ತೋ ಅವಾಗ ನಾನು ಬರೋದು. ಅಲ್ಲಿವರೆಗೂ ನನಗೆ ನಿನ್ನ ಮುಖ ತೋರಿಸ್ಬೇಡ ಅಷ್ಟೇ.